ಈ ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ಇನ್ನು 48 ಗಂಟೆಗಳು ಕೂಡ ಕಳೆದಿಲ್ಲ. ಈಗಾಗಲೇ ಕ್ಯಾಬಿನೆಟ್ನ ಹಿರಿಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಹಿರಿಯ ಸಚಿವರಾಗಿರುವಂತಹ ಮುನಿಯಪ್ಪನವರು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಕಿವಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಮುನಿಯಪ್ಪನವರು ಅಂತ ಹೇಳಿದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾಯಿಯ ಸ್ಥಾನದಲ್ಲಿದ್ದಾರೆ, ಎಲ್ಲರನ್ನೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ಒಂದೇ ರೀತಿ ನೋಡಿಕೊಳ್ಬೇಕು ಅನ್ನುವ ಕಿವಿ ಮಾತನ್ನು ಕೂಡ ಮುನಿಯಪ್ಪನವರು ಹೇಳಿದ್ದಾರೆ. ನಾನು ಒಪ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುಭವ ಇದೆ, ರಾಜಕೀಯ ಚಾಣಾಕ್ಷತನವೂ ಕೂಡ ಮುಖ್ಯಮಂತ್ರಿಗಳಲ್ಲಿದೆ, ಕಸದಿಂದ ರಸವನ್ನು ತೆಗೆಯುವಂಥ ಶಕ್ತಿ ಸಾಮರ್ಥ್ಯವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಆದರೆ ಎಲ್ಲೋ ಒಂದು ಕಡೆ ಹಿರಿಯ ಸಚಿವರನ್ನು ಕಡೆಗಣಿಸಿದ್ದಾರೆ ಅನ್ನುವ ಚರ್ಚೆ ಇವತ್ತೇನು ಪ್ರಾರಂಭ ಆಗಿದೆ, ಇದು ಸರ್ಕಾರಕ್ಕೂ ಕೂಡ ಗೌರವ ತರೋದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗೌರವ ತರೋದಿಲ್ಲ. ಮಾನ್ಯ ಮುನಿಯಪ್ಪನವರು ಹೇಳಿದ್ದಾರೆ, ಸೀನಿಯಾರಿಟಿಗೆ ಸಿನ್ಸಿಯಾರಿಟಿಗೆ ಏನು ಬೆಲೆ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗೆ ನಡೆದುಕೊಂಡು ಹೋಗ್ತಾ ಇದ್ರೆ 28ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಈ ರೀತಿ ಈಗಾಗಲೇ ಜನ ಬೇಸತ್ತಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಕಳೆದ 1.5-2 ವರ್ಷದಿಂದ ಮುಖ್ಯಮಂತ್ರಿ ಕುರ್ಚಿಗೆ ನಡೆದಂಥ ಹಗ್ಗ ಜಗ್ಗಾಟದಿಂದ ಜನ ಬೇಸತ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಅವರ ಕಚ್ಚಾಟದಿಂದ ಹೊರಗೆ ಬರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಏನು ಕಚ್ಚಾಟವನ್ನು ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ವಿ, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಇವತ್ತು ಸುಸ್ತಾಗಿ ಹೋಗುವಂಥದ್ದು ಕಾಣ್ತಾ ಇದೆ.